ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ವಿಧವೆ ಮಹಿಳೆಯಿಂದ ಈ ಒಂದು ವಸ್ತುವನ್ನ ರಹಸ್ಯವಾಗಿ ಪಡೆದ್ರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅನ್ನೋ ರಹಸ್ಯವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು, ಸೋಲಿರಬಾರದು. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಇಂದೇ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಸಂಬಂಧಕ್ಕೂ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ವಿಶೇಷ ಸ್ಥಾನವಿದೆ. ಪ್ರತಿಯೊಬ್ಬರೊಳಗೆ ದೇವರ ಒಂದು ಭಾಗವಿದೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಹಿಂದೂ ಸಂಪ್ರದಾಯದಲ್ಲಿ ಸಾಮಾನ್ಯವಾಗಿ ಒಬ್ಬ ಮಹಿಳೆ ತನ್ನ ಪತಿಯನ್ನ ಕಳ್ಕೊಂಡಾಗ ಆಕೆ ತನ್ನ ಸಿಂಧೂರವನ್ನ ಕಳ್ಕೊಳ್ತಾಳೆ. ಬಾಣಲೆಯಿಂದ ಬೆಂಕಿಗೆ ಬಿದ್ದ ಸ್ವರೂಪ ಆಕೆಯದ್ದಾಗಿರುತ್ತೆ. ಅದು ಆಕೆಯನ್ನ ಸಾಮಾನ್ಯದಿಂದ ಅಸಾಮಾನ್ಯಳನ್ನಾಗಿ ಪರಿವರ್ತಿಸುತ್ತೆ. ಸಮಾಜದ ದೃಷ್ಟಿಯಲ್ಲಿ ಒಂಟಿಯಾಗಿರಬಹುದು, ಆದ್ರೆ ಆಧ್ಯಾತ್ಮಿಕವಾಗಿ ಅಪಾರ ಶಕ್ತಿಶಾಲಿ ಆಗ್ತಾಳೆ. ಅವಳ ತಪಸ್ಸು, ಅವಳ ತ್ಯಾಗ, ಅವಳ ಮೌನ, ಅವಳ ಪ್ರತಿ ಉಸಿರು ಎಲ್ಲವೂ ಪವರ್ಫುಲ್ ಆಗಿರುವ ಶಕ್ತಿಯನ್ನ ಹೊರಸೂಸುತ್ತೆ. ಈ ಸಂದರ್ಭದಲ್ಲಿ ಮಹಿಳೆಯರ ಬಾಹ್ಯ ಅಲಂಕಾರವು ಮೊಸುಕಾಗುತ್ತೆ, ಆದ್ರೆ ಅವಳ ಆಂತರಿಕ ಕಾಂತಿ ಅನೇಕ ಪಟ್ಟು ಹೆಚ್ಚಾಗುತ್ತೆ. ಹಾಗೇನೆ ವೀಕ್ಷಕರೇ, ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಒಂದ್ ವೇಳೆ ನೀವು ಬಡತನ, ಅನಾರೋಗ್ಯ ಮತ್ತು ಅವಮಾನ ಎಲ್ಲವನ್ನೂ ಅನುಭವಿಸ್ತಾ ಇದ್ರೆ ಅದೆಲ್ಲವೂ ನಿಮ್ಮ ಕರ್ಮದ ಫಲವಾಗಿದೆ. ಒಬ್ಬ ಮಹಿಳೆ ತನ್ನ ಗಂಡನನ್ನ ಕಳ್ಕೊಂಡಾಗ ಅದು ಅವಳ ಜೀವನದ ಅತ್ಯಂತ ದೊಡ್ಡ ಪರೀಕ್ಷೆಗಳಲ್ಲಿ ಒಂದಾಗಿದೆ. ಅದು ಜೀವಿತಾವಧಿಯ ಕೆಟ್ಟ ಕಾರ್ಯಗಳನ್ನ ಸುಟ್ಟು ಬೂದಿ ಮಾಡುವಂತಹ ದುಃಖ. ಬೆಂಕಿಯಲ್ಲಿ ಸುಟ್ಟಾಗಲೇ ಶುದ್ಧ ಚಿನ್ನ ತಯಾರಾಗುವುದಕ್ಕೆ ಸಾಧ್ಯ. ಅದೇ ರೀತಿ ವಿಧವೆಯ ಪ್ರತಿ ಕಣ್ಣೀರು, ಆಕೆಯ ಪ್ರತಿ ನಿಟ್ಟುಸಿರು ಆಕೆ ಹಿಂದೆ ಮಾಡಿದ ಪಾಪಕರ್ಮಗಳನ್ನ ನಿವಾರಿಸೋದಕ್ಕೆ ಸಹಾಯ ಮಾಡುತ್ತೆ. ವಿಧವೆ ಮಹಿಳೆ ಎಷ್ಟು ಆಧ್ಯಾತ್ಮಿಕವಾಗಿ ಪರಿಶುದ್ಧಳಾಗಿರ್ತಾಳೆ ಅಂತಂದ್ರೆ ಅವಳ ಪ್ರಾರ್ಥನೆಗಳು, ಅವಳ ಆಶೀರ್ವಾದಗಳು, ಅಷ್ಟೇ ಅಲ್ಲ ಆಕೆಯ ಶಾಪಗಳು ಕೂಡ ಅಪಾರ ಶಕ್ತಿಯನ್ನ ಪಡೆಯುತ್ತವೆ. ಅದಕ್ಕಾಗಿಯೇ ವಿಧವೆಗೆ ಎಂದಿಗೂ ಕಿರುಕುಳ ಕೊಡಬಾರದು. ವಿಧವೆಯನ್ನ ನೋಯಿಸೋದು ದುರಾದೃಷ್ಟವನ್ನ ಆಹ್ವಾನಿಸಿದಂತೆ. ಈಗ ಅವಳ ದುಃಖವನ್ನ ಕೇಳೋದು ನಿಮ್ಮ ಅದೃಷ್ಟವನ್ನ ಹೇಗೆ ಬೆಳಗಿಸತ್ತೆ ಅನ್ನೋದರ ರಹಸ್ಯವನ್ನ ತಿಳ್ಕೊಳ್ಳೋಣ. ನೀವು ನಿಜವಾದ ಹೃದಯದಿಂದ, ಸಂಪೂರ್ಣ ಸಹಾನುಭೂತಿಯಿಂದ ಮತ್ತು ನಿಸ್ವಾರ್ಥತೆಯಿಂದ ವಿಧವೆ ಮಹಿಳೆಯ ಬಳಿ ಹೋಗಿ, ಓ ತಾಯಿ, ದಯವಿಟ್ಟು ನೀವು ಅನುಭವಿಸುತ್ತಿರುವ ನೋವಿನ ಒಂದು ಸಣ್ಣ ಕಣವನ್ನ ನನಗೆ ಕೊಡಿ, ಇದರಿಂದ ನಿಮ್ಮ ಹೊರೆ ಕಡಿಮೆಯಾಗುತ್ತೆ ಅಂತ ನಿಮ್ಮ ಶುದ್ಧ ಹೃದಯದಿಂದ ಆಕೆಯನ್ನ ಬೇಡಿ. ಇದರಿಂದ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರೋದಿಲ್ಲ. ಬದಲಾಗಿ ನೀವು ಈ ಯೂನಿವರ್ಸ್ಗೆ ಒಂದು ಪವರ್ಫುಲ್ ಮೆಸೇಜ್ ಕೊಡ್ತೀರಿ. ನೀವು ತುಂಬಾನೇ ಕರುಣೆ, ಮಾನವೀಯತೆ ಹೊಂದಿರುವ, ಬೇರೊಬ್ಬರ ದುಃಖ ನಿವಾರಿಸಲು ಸಿದ್ಧವಿರುವ ವ್ಯಕ್ತಿ ಅನ್ನೋದು ತಿಳಿಯುತ್ತೆ. ಈ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸಿದ ಕ್ಷಣ ನಿಮ್ಮ ಹಣೆ ಬರಹದ ಮುಚ್ಚಿದ ಬಾಗಿಲುಗಳು ತೆರೆಯೋದಕ್ಕೆ ಪ್ರಾರಂಭಿಸುತ್ತವೆ. ಯಾಕೆಂತಂದ್ರೆ ಬಡತನ ಮತ್ತು ನಿರ್ಗತಿಕತೆ ಕೇವಲ ಹಣದ ಕೊರತೆಯಲ್ಲ. ಬಡತನವು ಮನಸ್ಸಿನ ಸ್ಥಿತಿಯೂ ಕೂಡ ಹೌದು. ಅದು ಸ್ಪಿರಿಚುವಲ್ ಬ್ಲಾಕ್ ಆಗಿದೆ. ನಾವು ನಮಗಾಗಿ ಮಾತ್ರ ಕೇಳಿದಾಗ, ನಮ್ಮ ಸ್ವಂತ ಸೌಕರ್ಯಗಳಿಗಾಗಿ ಪ್ರಾರ್ಥಿಸಿದಾಗ ನಾವು ಸ್ವಾರ್ಥಿ ಆಗ್ತೇವೆ.
ಆದ್ರೆ ನೀವು ಬೇರೊಬ್ಬರ ದುಃಖ ಹಂಚಿಕೊಳ್ಳೋದಕ್ಕೆ ಧೈರ್ಯ ತೋರಿಸಿದಾಗ ಲಕ್ಷ್ಮೀದೇವಿ ಖಂಡಿತವಾಗಿಯೂ ನಿಮಗೆ ಒಳಿತನ್ನ ಉಂಟು ಮಾಡ್ತಾಳೆ. ನಿಮ್ಮ ಉತ್ತಮ ಗುಣದಿಂದಾಗಿ ನಕಾರಾತ್ಮಕತೆಯು ಸಕಾರಾತ್ಮಕವಾಗಿ ಬದಲಾಗುತ್ತೆ. ಇದರಿಂದ ನಿಮ್ಮ ಅನೇಕ ಜನ್ಮದ ಪಾಪಗಳು ಕೂಡ ತೊಳೆಯುತ್ತವೆ. ನಿಮ್ಮ ಬಡತನ ಮತ್ತು ನಿಮ್ಮ ಜೀವನದಲ್ಲಿನ ಅಡೆತಡೆಗಳಿಗೆ ಕಾರಣವಾಗಿದ್ದ ಒಂದು ಕೆಟ್ಟ ಕಾರ್ಯಗಳು ಈ ಪುಣ್ಯದ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತವೆ ಮತ್ತು ಈ ಅಡೆತಡೆಗಳು ನಿವಾರಣೆಯಾದ ತಕ್ಷಣ ಸಂಪತ್ತು ಮತ್ತು ಸಮೃದ್ಧಿ ನಿಮ್ಮ ಜೀವನದಲ್ಲಿ ಹರಿದು ಬರೋದಕ್ಕೆ ಆರಂಭವಾಗುತ್ತೆ. ಇವಾಗ ನಿಮಗೆ ಆ ವಿಧವೆಯ ಕಷ್ಟವನ್ನ ನಿವಾರಣೆ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದು ಅಲ್ವಾ? ಅದಕ್ಕಾಗಿ ನೀವು ವಿಧವೆಯ ಬಳಿಗೆ ಹೋಗಿ ನೇರವಾಗಿ ನಿನ್ನ ಕಷ್ಟದ ಒಂದು ಪಾಲನ್ನ ಕೊಡು ಅಂತಂದ್ರೆ ಖಂಡಿತವಾಗಿಯೂ ಅವರು ನಿಮ್ಮನ್ನ ಮಾನಸಿಕ ಅಂತ ಅಂದ್ಕೊಳ್ತಾರೆ. ಹಾಗಿದ್ರೆ ಇನ್ನೇನ್ ಮಾಡೋದು? ಇದೊಂದು ರಹಸ್ಯ ಕ್ರಿಯೆ ಆಗಿರೋದ್ರಿಂದ ಯಾರಿಗೂ ಹೇಳದೆ ರಹಸ್ಯವಾಗಿ ಇದನ್ನ ಮಾಡಬೇಕು. ನೀವು ಶ್ರೀಮಂತನಾಗುವ ಬಯಕೆಯಿಂದ ಈ ಕೆಲಸ ಮಾಡಬೇಡಿ, ಬದಲಾಗಿ ನಿಸ್ವಾರ್ಥ ಸೇವೆಯಿಂದ ಅದನ್ನ ಮಾಡಿ. ವಿಧವೆ ಮಹಿಳೆ ಬಗ್ಗೆ ನಿಮಗೆ ಗೌರವ ಇರಲಿ. ಒಬ್ಬ ಕಷ್ಟದಲ್ಲಿರುವ ವಿಧವೆ ಮಹಿಳೆಯನ್ನ ಹುಡುಕ್ಬೇಕು. ಈಗ ನೀವು ಯಾರಿಗೂ ತಿಳಿಯದಂತೆ, ಆಕೆಗೂ ತಿಳಿಯದಂತೆ ಆಕೆಗೆ ಧನ ಸಹಾಯ, ಆಹಾರ ಸಹಾಯ ಮಾಡಿ ಹಣವನ್ನ ಬೇರೆಯವರ ಮೂಲಕ ಕೊಟ್ಟು ಕಳಿಸಬಹುದು. ಅವರ ಮಕ್ಕಳ ಶಿಕ್ಷಣ ವೆಚ್ಚವನ್ನ ಭರಿಸಬಹುದು. ಬೆಚ್ಚಗಿನ ಬಟ್ಟೆಯನ್ನ ನೀಡಬಹುದು. ನೀವು ನೀಡುವ ದಾನ ಚಿಕ್ಕದೋ ದೊಡ್ಡದೋ ಅದು ಮುಖ್ಯ ಅಲ್ಲ, ಆದ್ರೆ ನೀವದನ್ನ ರಹಸ್ಯವಾಗಿಟ್ಟು ನಿಸ್ವಾರ್ಥವಾಗಿ ಮಾಡಬೇಕಾದದ್ದು ಬಹಳ ಮುಖ್ಯ. ಒಂದು ವೇಳೆ ನೀವು ಮಾಡಿದ ಸಹಾಯವನ್ನ ಬಹಿರಂಗಗೊಳಿಸಿದ್ರೆ ಮುಂದೆ ನಿಮ್ಮ ಜೀವನದಲ್ಲಿ ಒಳಿತಾಗೋದೇ ಇಲ್ಲ. ರಹಸ್ಯವಾಗಿ ಇದನ್ನ ಮಾಡಿದ್ರೆ ಮಾತ್ರ ನೀವು ಜೀವನದಲ್ಲಿ ಯಶಸ್ಸು, ಸಂಪತ್ತು, ಧನ, ಕನಕ ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ. ನಿಮ್ಗೆ ಅವಕಾಶ ಸಿಕ್ಕಾಗ್ಲೆಲ್ಲ ನಿರ್ಗತಿಕ ವಿಧವೆಗೆ ರಹಸ್ಯವಾಗಿ ಸಹಾಯ ಮಾಡಿ. ಜೊತೆಗೆ ಆಕೆಗೆ ನಿಮ್ಮ ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನ ಸಲ್ಲಿಸಿ ದೇವರಿಗೆ ಧನ್ಯವಾದಗಳನ್ನ ತಿಳಿಸಿ. ಇತರರ ದುಃಖದ ಹೊರೆಯನ್ನ ಕಡಿಮೆ ಮಾಡೋದಕ್ಕೆ ನೀವು ಹೆಚ್ಚು ಪ್ರಯತ್ನ ಮಾಡಿದ್ರೆ ನಿಮ್ಮ ಸ್ವಂತ ಜೀವನವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬುತ್ತೆ. ಇದು ಸನಾತನ ಧರ್ಮದ ಅತ್ಯಂತ ಸೀಕ್ರೆಟ್ ಆಗಿರುವಂತಹ ಒಂದು ಸೂತ್ರವಾಗಿದೆ. ನಮ್ಮ ಋಷಿಗಳು ದಾನದ ಮಹತ್ವವನ್ನ ನಮಗೆ ವಿವರಿಸಿದ್ರು. ಆದ್ರೆ ದುಃಖಿತ ವ್ಯಕ್ತಿಯ ದುಃಖವನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಯಾವುದೇ ನಿರೀಕ್ಷೆ ಇಲ್ಲದ ರಹಸ್ಯವಾಗಿ ಮಾಡುವ ದಾನವು ಅತ್ಯಂತ ದೊಡ್ಡ ದಾನ ಅನ್ನೋದನ್ನ ನೀವರಿತು ದಾನ ಮಾಡಿದಾಗ ನಿಮ್ಮ ಜೀವನವು ಸಾರ್ಥಕವಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ? ವಿಧವೆ ಮಹಿಳೆಯಿಂದ ಈ ಒಂದು ವಸ್ತುವನ್ನ ರಹಸ್ಯವಾಗಿ ಪಡೆದ್ರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತವೆ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.